ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದಿರಲ್ಲ, ಈ ರೀಡಿಂಗ್ ಬಂದು ನಿಮ್ಗೇನೆ. ನಿಮ್ಮ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂಡ್ ಅವರ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ನಿಮ್ಗೆ ಏನಾದ್ರೂ ಸೊಲ್ಯೂಷನ್ ಬೇಕಿದೆ ಅಂಡ್ ಕ್ರಿಸ್ಟಲ್ಸ್ ಏನಾದ್ರೂ ಬೇಕು ಅಂತಂದ್ರೂ ಸಹ ನೀವು ಅದೇ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪಾರ್ಟ್ನರ್ ಜೊತೆನಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಆ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅಂಡ್ ಆ ವ್ಯಕ್ತಿಯ ಸಿಚುವೇಶನ್ ಏನು ಅಂತ ತಿಳಿಸ್ಕೊಡಿ. ಇಲ್ಲಿ ಮೊದ್ಲಿಗೆ ನೋಡೋದಾದ್ರೆ, ನೀವ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ, ಇದು ಕಾಂಟ್ಯಾಕ್ಟ್ ಆಗೋ ಸಿಚುವೇಶನ್ ಇದೆ. ಈಗಿನ ಸಿಚುವೇಶನ್ ಅನ್ನೋದು ಚೇಂಜ್ ಆಗುತ್ತೆ, ಬಟ್ ನಿಮಗೆ ಅಲ್ಲಿ ಐಡಿಯಾನೇ ಇಲ್ಲ ಇದು ಹೇಗ್ ಚೇಂಜ್ ಆಗ್ಬೋದು, ಯಾವ ರೀತಿ ಇದಾಗ್ಬೋದು ಅನ್ನೋ ಐಡಿಯಾ ನಿಮಗಿಲ್ಲ. ಬಟ್ ಇಲ್ಲಿ ನಿಮ್ಮ ವ್ಯಕ್ತಿಗೆ ನೋಡೋದಾದ್ರೆ ಕೆಲವು ಇನ್ಸೆಕ್ಯೂರ್ ಫೀಲ್ ಇದೆ, ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅನ್ನೋದು. ಅಂಡ್ ಜೊತೆನಲ್ಲಿ ಅಪ್ರೋಚ್ ಮಾಡ್ಬೇಕು, ಸಮಥಿಂಗ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ತುಂಬಾನೇ ಇದೆ. ಅಂಡ್ ಆಕ್ಷನ್ ಸಹ ತಗೊಳ್ಬೇಕು. ಇಲ್ಲಿ ನಿಮ್ಮ ವ್ಯಕ್ತಿ ನೋಡೋದಾರೆ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈವನ್ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋದಿರ್ಬೋದು, ಕೆಲವು ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರೋದು, ನಿಮ್ ಕಡೆಯಿಂದಾನೇ ಕಾಂಟ್ಯಾಕ್ಟ್ ಆಗ್ಲಿ. ಈಗ ಅವರಿಗೆ ಆಕ್ಷನ್ ತಗೊಳ್ಬೇಕು ಅನ್ನೋದಿದೆ, ಬಟ್ ಸ್ಟಿಲ್ ಏನು ಅಂತಂದ್ರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಬೆಟರ್ ಆಗಿರುತ್ತೆ. ಮುಂಚೆ ಎಲ್ಲ ನೋಡೋದಾದ್ರೆ ನಿಮ್ಮ ವ್ಯಕ್ತಿನೇ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಬಟ್ ಈ ಸಲ ನೀವಿಬ್ರು ನೋಡೋದಾದ್ರೆ ಇಲ್ಲಿ ತುಂಬಾನೇ ಗ್ಯಾಪ್ ಬಂದಿದೆ ಅಂಡ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಟೈಮ್ ಕೊಡ್ತಿಲ್ಲ ಅನ್ನೋ ವಿಚಾರವಾಗಿ, ಅಥವಾ ನಿಮ್ಮ ಕಡೆಯಿಂದ ಆ ವ್ಯಕ್ತಿಗೆ ಹರ್ಟ್ ಆಗಿರ್ಬೋದು. ವಿತ್ ಈಗೋ ಅವರು ವಾಕ್ ಅವೇ ಮಾಡಿರ್ಬೋದು ನಿಮ್ಮ ಲೈಫ್ ಇಂದ. ಓಕೆನಾ, ಸೊ ಅವರಂತೂ ನಿಮ್ಮ ಕಡೆಯಿಂದ ಬರೋ ಅಪ್ರೋಚ್ ನ ತಗೊಳೋದಕ್ಕೂ ರೆಡಿ ಇದ್ದಾರೆ ಅಂಡ್ ಅವ್ರು ಅಪ್ರೋಚ್ ಮಾಡಕ್ ರೆಡಿ ಇದ್ದಾರೆ. ಬೆಟರ್ ನಿಮ್ ಕಡೆಯಿಂದಾನೇ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರೋದಿದೆ, ಅಥವಾ ನೀವು ಸಹ. ಈಗ ಸದ್ಯಕ್ಕೆ ಏನ್ ಸಿಚುವೇಶನ್ ಇದೆಯಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ, ಇದು ಸದ್ಯದಲ್ಲೇ ವ್ಯಾನಿಶ್ ಆಗಿ ಸಮಥಿಂಗ್ ನ್ಯೂ ಬಿಗಿನಿಂಗ್, ಓಕೆನಾ, ಸಮಥಿಂಗ್ ಒಂದು ನ್ಯೂ ಅನ್ನೋದು ನಡೆಯುತ್ತೆ. ಈವನ್ ಅದು ಸಹನೇ ಇಲ್ಲಿ, ಅದು ಸಹ ಕರ್ಮನೇ. ಈಗ ನೀವಿಬ್ರು ಏನ್ ಫೇಸ್ ಮಾಡ್ತಿದ್ದೀರಲ್ಲ, ಸಮಥಿಂಗ್ ಇದು ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಅನ್ಫಿನಿಶ್ ಬಿಸ್ನೆಸ್ ಇರ್ಬೋದು ನಿಮ್ಮಿಬ್ಬರದು. ಸೊ ಆ ಅನ್ಫಿನಿಶ್ ಬಿಸ್ನೆಸ್ ನ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೀರಾ. ಪ್ರಾಪರ್ ಎಂಡಿಂಗ್ ಅಥವಾ ಪ್ರಾಪರ್ ಜೊತೆಲಿ ಇರೋದು ಈ ರೀತಿ ಏನೂ ಆಗ್ತಿಲ್ಲ. ಸೊ ಇದು ಪಾಸ್ಟ್ ಲೈಫ್ ಇಂದ ಬಂದಿರೋ ಕನೆಕ್ಷನ್ ಆಗಿರೋದ್ರಿಂದಾನೇ ನಿಮ್ಗೆ ಲೆಟ್ ಗೋ ಮಾಡೋದಕ್ಕೂ ಆಗ್ತಾ ಇಲ್ಲ, ಆ ವ್ಯಕ್ತಿ ಜೊತೆನಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ. ಆ ವ್ಯಕ್ತಿಗೆ ನಿಮ್ ಜೊತೆನಲ್ಲಿ ಇರೋದಕ್ಕೂ ಆಗ್ತಿಲ್ಲ, ಬಿಡೋದಕ್ಕೂ ಆಗ್ತಿಲ್ಲ ಅಂಡ್ ಆಕ್ಷನ್ಸ್ ನ ತಗೊಳೋದಕ್ಕೂ ಆಗ್ತಿಲ್ಲ. ಕಂಪ್ಲೀಟ್ ನೀವು ಡಿಪೆಂಡ್ ಆಗಿದ್ದೀರಾ ಆ ಪರ್ಸನ್ ಮೇಲೆ, ಅವರು ಆಕ್ಷನ್ಸ್ ನ ತಗೊಳ್ಬೇಕು ಅಂತ. ಬಟ್ ಇಲ್ಲಿ ನೋಡೋದಾದ್ರೆ ನಿಮ್ಗೂ ತಗೊಳೋದಕ್ಕೆ ಆಗ್ತಾ ಇಲ್ಲ, ಅವರಿಗೂ ತಗೊಳೋದಕ್ಕೆ ಆಗ್ತಾ ಇಲ್ಲ. ಓಕೆನಾ, ಬಿಕಾಸ್ ಏನಂತಂದ್ರೆ ನೀವಿಲ್ಲಿ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅನ್ನೋ ತರ ನೀವು ಡಿಪೆಂಡ್ ಆಗಿ ನೀವು ವೇಟ್ ಮಾಡ್ತಾ ಇದ್ದೀರಾ. ಬಟ್ ಈ ಇನ್ ಬಿಟ್ವೀನ್ ಇದೆಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರೋದ್ರಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂಡ್ ಆ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ ಈಗ. ಓಕೆನಾ, ಸಮ್ ಬ್ಯಾಲೆನ್ಸ್ ಅನ್ನೋದು ಬರ್ಬೇಕಿಲ್ಲಿ. ಹಾರ್ಟ್ ಬ್ರೇಕ್ ಆಗಿದೆ, ಇಬ್ರಿಗೂ ಕಂಪ್ಲೀಟ್ ಆಗಿ ಹಾರ್ಟ್ ಬ್ರೇಕ್ ಆಗಿದೆ ಅಂಡ್ ಇಲ್ಲಿ ನಿಮಗ್ ಭಯಕ್ಕಿಂತ ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಿಮಗ್ ನೀವು ಸ್ಟ್ಯಾಂಡ್ ಅನ್ನೋದನ್ನ ತಗೊಳ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ ಎಲ್ಲಿ ಕಳ್ಕೊಳ್ಬಿಡ್ತೀನಿ ಅನ್ನೋ ಒಂದು ಭಯ ಇದೆ. ಅಂಡ್ ನೀವು ಯೋಚನೆ ಮಾಡ್ತೀರಾ, ಬಟ್ ಚೇಸಿಂಗ್ ಅನ್ನೋದು ಕಮ್ಮಿ, ಬಟ್ ಅವರು ಚೇಸ್ ಮಾಡ್ತಿರೋದು ಜಾಸ್ತಿ ನಿಮ್ಮನ್ನ ಮೈಂಡ್ ಇಂದ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ.
ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಈ ಲವ್ ವಿಚಾರ ಇರ್ಬೋದು, ಅಥವಾ ಮ್ಯಾರೇಜ್ ಲೈಫ್ ಆಗಿತ್ತು ಅಂತಂದ್ರೆ ಸಮಥಿಂಗ್ ಏನೋ ಒಂದು ನೆಕ್ಸ್ಟ್ ಲೆವೆಲ್ಗೆ ಈ ಮ್ಯಾರೇಜ್ ಲೈಫ್ ನ ತಗೊಂಡ್ ಹೋಗ್ಬೇಕು, ಸಮ್ ಚೇಂಜಸ್ ಅನ್ನೋದನ್ನ ತಗೊಂಡ್ ಬರ್ಬೇಕು ಅಂತಿತ್ತು. ಅಂಡ್ ರಿಲೇಶನ್ಶಿಪ್ ಲವ್ ವಿಚಾರ ಆಯ್ತು ಅಂದ್ರೆ ಇದನ್ನ ಮ್ಯಾರೇಜ್ ವರ್ಗು ತಗೊಂಡ್ ಹೋಗ್ಬೇಕು, ಅದನ್ನ ಅಲ್ಲಿ ಎಂಡ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ ಇಬ್ರಿಗೂ ಇತ್ತು. ಓಕೆನಾ? ಬಟ್ ಈಗ ನೋಡೋದಾದ್ರೆ ಇಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಯಾವ್ದು ಬ್ಯಾಲೆನ್ಸ್ ಬರ್ತಾ ಇಲ್ಲ. ನಿಮಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ, ಈ ವ್ಯಕ್ತಿ ಎಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಬಟ್ ಬಿಟ್ಟೋದ್ರು ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ನಿಮಗಿದೆ. ಬಟ್ ನಿಮ್ಮ ವ್ಯಕ್ತಿಗೆ ಆ ರೀತಿ ಇಲ್ಲ. ನಿಮ್ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಮಾತಾಡಿದೀವಿ, ಅಥವಾ ಮ್ಯಾರೇಜ್ ಆಗೋದ್ರ ಬಗ್ಗೆ, ಅಥವಾ ನೆಕ್ಸ್ಟ್ ಲೆವೆಲ್ಗೆ ಆ ರಿಲೇಶನ್ಶಿಪ್ ನ ತಗೊಂಡ್ ಹೋಗೋದು, ಸಮ್ ಕಮಿಟ್ಮೆಂಟ್ಸ್ ಬಗ್ಗೆ ಮಾತಾಡಿರೋದು, ಇದ್ರ ಬಗ್ಗೆ ನಿಮ್ಗೆ ಯೋಚನೆ ಬರ್ತಾ ಇದೆ. ಸೊ ಎಲ್ರಿಗೂ ಅಲ್ಲ, ಕೆಲವರಿಗೆ ಇಲ್ಲಿ ಮನಿ ರಿಲೇಟೆಡ್ ವಿಚಾರದಿಂದನೂ ನೀವಿಬ್ರು ದೂರ ಆಗಿದ್ದೀರಾ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಅಂಡ್ ಇಲ್ಲಿ ಗ್ರೋತ್ ಮಾಡ್ಬೇಕು, ಈ ರಿಲೇಶನ್ಶಿಪ್ ನ ಗ್ರೋತ್ ಮಾಡ್ಬೇಕು, ಅಂಡ್ ಸಮ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು. ಬಟ್ ಅವ್ರನ್ನ ಏನೋ ಒಂದು ಎನರ್ಜಿ ಹೋಲ್ಡ್ ಮಾಡ್ತಾ ಇದೆ, ಅಥವಾ ಅವರೇ ಕೆಲವು ಬೌಂಡ್ರೀಸ್ ನ ಇಟ್ಕೊಂಡಿರ್ಬೋದು, ಅಥವಾ ನೀವು ಚೇಸ್ ಏನಾದ್ರು ಮಾಡ್ತಿದ್ರೆ ಅವ್ರ ಬಗ್ಗೆನೇ 24/7 ಥಿಂಕ್ ಮಾಡ್ತಿದ್ರು, ಅದು ಸಹ ಒಂದು ಬೌಂಡ್ರೀಸ್ ನ ಕ್ರಿಯೇಟ್ ಮಾಡುತ್ತೆ. ನಿಮ್ವರೆಗೂ ರೀಚ್ ಔಟ್ ಆಗೋದಕ್ಕೆ ಬಿಡೋದಿಲ್ಲ. ಅಂಡ್ ಇವನ್ ಇಲ್ಲಿ ನಿಮ್ಮ ವ್ಯಕ್ತಿಗೆ ನೋಡೋದಾದ್ರೆ ಪ್ರಾಕ್ಟಿಕಲ್ ಆಗಿ ತಗೊಳಕ್ ಆಗ್ತಾ ಇಲ್ಲ. ಅಂಡ್ ಅವರ ಕಾನ್ಸಂಟ್ರೇಷನ್ ಎಲ್ಲ ಅವ್ರ ಕೆರಿಯರ್ ಮೇಲೂ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವರಿಗೂ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಆ ಫ್ಯಾಮಿಲಿ ಕಡೆ ಆ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೂ ಆಗ್ತಾ ಇಲ್ಲ. ಓಕೆನಾ? ಸಮ್ ಆಕ್ಷನ್ಸ್ ತಗೊಳ್ಬೇಕು, ಬಟ್ ಅದು ಹೀಗೆ ಅಲ್ಲ, ವಿತಿನ್ 4 days ಅಥವಾ ವಿತಿನ್ 4 weeks ಅಲ್ಲಿ ಕಂಪ್ಲೀಟ್ ಚೇಂಜಸ್ ಅನ್ನೋದು ಬರ್ತಾ ಇದೆ ರಿಲೇಶನ್ಶಿಪ್ ವೈಸ್ ಅಲ್ಲಿ. ಅವ್ರಿಗೆ ಗೊತ್ತಿದೆ ಏನೇನ್ ಮಾಡ್ಬೇಕು ಏನು ಅಂತ. ಬಟ್ ಸ್ಟಿಲ್ ಇಲ್ಲಿ ನೋಡೋದಾದ್ರೆ ನೀವು ಸ್ವಲ್ಪ ಪ್ರೆಷರ್ ಹಾಕಿದೀರಾ ಅನ್ನೋದು ಕಾಣ್ತಾ ಇದೆ ನಿಮ್ಮ ಪರ್ಸನ್ಗೆ. ಸೊ ಅದರಿಂದ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವು ಆರ್ಗ್ಯುಮೆಂಟ್ಸ್, ನೀವು ಪ್ರೆಷರ್ ಹಾಕ್ತಾನೆ ಇದ್ದೀರಾ. ಅವ್ರು ಅದಕ್ಕೇನೋ ಒಂದು ರಿಯಾಕ್ಟ್ ಮಾಡಿದಾಗ ನಿಮಗೆ ಅದು ತಗೊಳಕ್ ಆಗಿಲ್ಲ. ಸೊ ಈ ರೀತಿ ಸ್ಟಾರ್ಟ್ ಆಗಿರುವಂತ ಇದು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಅವರಿಗೆ ರಿಗ್ರೆಟ್ ಫೀಲ್ ಇದೆ, ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಬಟ್ ಎಲ್ಲೋ ಒಂದು ಇನ್ಸೆಕ್ಯೂರ್ ಫೀಲ್ ಅನ್ನೋದು ತುಂಬಾನೇ ಕಾಡ್ತಿದೆ. ಅದು ನಿಮ್ಮ ಮಾತುಗಳಿಂದ ಅವ್ರು ನೋಡಿರೋದು ಇರ್ಬೋದು. ಅಂಡ್ ಇಲ್ಲಿ ಏನಂತಂದ್ರೆ, ಆ ಕಡೆ ಅವ್ರ ತಂದೆ ತಾಯಿ ಆ ಫ್ಯಾಮಿಲಿನೂ ಬಿಡಕ್ಕಾಗಲ್ಲ, ಈ ಕಡೆ ನಿಮ್ಮನ್ನು ಬಿಡಕ್ಕಾಗಲ್ಲ. ಇನ್ ಬಿಟ್ವೀನ್ ಒಂದು ಬ್ರಿಡ್ಜ್ ಆಗಿರೋದ್ರಿಂದ ಇವರು ಬ್ಯಾಲೆನ್ಸ್ ಮಾಡ್ಬೇಕಿದನ್ನ. ಸೊ ಆ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬರ್ತಾ ಇಲ್ಲ ಇನ್ನು ಅವರಿಗೆ. ಓಕೆನಾ? ಸೊ ಇದನ್ನೆಲ್ಲ ಒಂದು ಪ್ರಾಕ್ಟಿಕಲ್ ಆಗಿ ತಗೊಂಡ್ರೆ ಆಗುತ್ತೆ. ಬಟ್ ಅವರಿಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡೋದಿಕ್ ಆಗ್ತಾ ಇಲ್ಲ. ಎರಡು ಕಡೆನೂ ಸೆಂಟಿಮೆಂಟ್ ಅನ್ನೋದು ಜಾಸ್ತಿ ಇದೆ, ಎಮೋಷನಲಿ ಸೆಂಟಿಮೆಂಟ್ ಅನ್ನೋದು ಜಾಸ್ತಿ ಇದೆ. ಆ ಕಡೆ ಫ್ಯಾಮಿಲಿನೂ ಬೇಕು, ಈ ಕಡೆ ನೀವು ಬೇಕು. ಬಟ್ ಈಗ ಸದ್ಯಕ್ ನೋಡೋದಾದ್ರೆ ಸಮ್ ರೆಸ್ಟಿಂಗ್ ಅನ್ನೋದು ಕಾಣ್ತಾ ಇದೆ. ಈ ನಿಮ್ಮ ಕಡೆಯಿಂದ ನೋ ಕಾಂಟ್ಯಾಕ್ಟ್ ಆಗಿರೋದಿರ್ಬೋದು, ಇದು ಅವರಿಗೆ ಒಂದ್ 2 ಪಾಯಿಂಟ್ ಅಥವಾ 3 ಪಾಯಿಂಟ್ ಅಷ್ಟು ರಿಲೀಫ್ ಅನ್ನೋದು ಸಿಗ್ತಾ ಇದೆ ಅವರಿಗೆ. ಬಿಕಾಸ್ ಏನಂದ್ರೆ, ನಿಮ್ಮನ್ನ ಯಾವಾಗ ಹೆಂಗ್ ಬೇಕಾದ್ರೂ ಪಡ್ಕೊಳ್ಬಹುದು ಅನ್ನೋದಿದೆ ಅವರಿಗೆ. ಬಟ್ ಇಲ್ಲಿ ಅವರು ಅವರ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ದಿನ ಇದಕ್ಕೆಲ್ಲ ಬ್ರೇಕ್ ಬೇಕು. ಇನ್ ಬಿಟ್ವೀನ್ ನೀವೇ ಏನಾದ್ರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ, ನೀವೇ ಏನಾದ್ರೂ ಅವ್ರನ್ನ ಚೇಸ್ ಮಾಡಿದ್ರಿ ಅಂದ್ರೆ ಬೆಟರ್ ಅನ್ನೋದು ಇದೆ. ಆ ಬೆಟರ್ ಒಂದ್ ಮಾತಲ್ಲಿ ಆಗುತ್ತೆ ಅಂತಂದ್ರೆ, ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ನೀವೇ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಬೆಟರ್ ಆಗಿರುತ್ತೆ ಅನ್ನೋ ಒಂದು ಫೀಲ್ ಇದೆ. ಓಕೆನಾ? ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಕಂಟ್ರೋಲಿಂಗ್ ಎನರ್ಜಿ. ಕಂಟ್ರೋಲ್ ಅಂತಂದ್ರೆ, ಈಗ ನಿಮ್ಮಿಬ್ಬರ ವಿಚಾರ ಅವರ ಫ್ಯಾಮಿಲಿಗೆ ಗೊತ್ತಿತ್ತು ಅನ್ನೋದು ಕಾಣಿಸುತ್ತೆ. ಅಲ್ಲಿ ಅವರ ಫ್ಯಾಮಿಲಿನಲ್ಲಿ ಯಾರೋ ಒಂದು ಪರ್ಸನ್ ಇವ್ರನ್ನ ಕಂಟ್ರೋಲ್ ಮಾಡ್ತಿರೋದು. ಬಟ್ ಇವ್ರೇನು ಆತರ ಕೇಳ್ತಿರೋ ಅಂತ ಪರ್ಸನ್ ಅಲ್ಲ. ಒಂದು ಅವ್ರ ತಾಯಿನೇ ಕಂಟ್ರೋಲ್ ಮಾಡ್ತಾ ಇದಾರೆ ನಿಮ್ವರ್ಗೂ ಬಿಡದಿಲ್ದಿರಾ ಅಂತಂದ್ರೆ ಪ್ರಾಬಬ್ಲಿ ಇವ್ರು ಕೇಳ್ತಾರೆ. ಬಟ್ ಇನ್ ಯಾರೋ ಒಂದು ಪರ್ಸನ್ ಹೇಳ್ತಾರೆ ಅವ್ರ ಫ್ಯಾಮಿಲಿನಲ್ಲಿ ಅಂತಂದ್ರೆ ಇವ್ರು ಅವ್ರ ಮಾತು ಕೇಳೋ ಅಂತ ವ್ಯಕ್ತಿ ಅಲ್ಲ. ಓಕೆನಾ? ಸೊ ಇಲ್ಲಿ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ಆಪ್ಷನ್ಸ್ ಅನ್ನೋದು ಅವರ ಲೈಫ್ ಅಲ್ಲಿ ಇರ್ಬೋದು. ಬಟ್ ಅವರು ನಿಮ್ ಕಡೆ ತಲೆ ಕೆಡ್ಸ್ಕೊಂಡಷ್ಟು ಬೇರೆ ಆಪರ್ಚುನಿಟಿ ಅಥವಾ ಬೇರೆ ಆಪ್ಷನ್ಸ್ ಕಡೆ ಅವರು ತಲೆ ಕೆಡ್ಸ್ಕೊಂಡಿಲ್ಲ. ಬಿಕಾಸ್ ಇಲ್ಲಿ ಏನಂತಂದ್ರೆ, ಈಗ ಅವ್ರ ತಾಯಿನೋ ಅವ್ರ ರಿಲೇಟಿವ್ಸ್ ಯಾರೋ ಅವ್ರನ್ನ
ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ರು ನಿಮ್ಮನ್ನ ಬಿಟ್ಕೊಡೋದಿಕ್ಕೆ ಈ ವ್ಯಕ್ತಿ ರೆಡಿ ಇಲ್ಲ. ಬಿಕಾಸ್ ಇವ್ರದೇ ಕೆಲವು ತಪ್ಪುಗಳು ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂಡ್ ಜಸ್ಟಿಸ್ ಮಾಡ್ಬೇಕು, ಇದ್ರಲ್ಲಿ ನಾನು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಈವನ್ ಇಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಆಗುತ್ತೆ 100%. ಬಟ್ ಈ ಇನ್ ಬಿಟ್ವೀನ್ ಇದ್ರಲ್ಲಿ ಹಾರ್ಟ್ ಬ್ರೇಕ್ ಅನ್ನೋದೇ ಜಾಸ್ತಿ ಇದೆ ಇಲ್ಲಿ. ಬಿಕಾಸ್ ಏನಂತಂದ್ರೆ ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು, ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ಯಾರಾದ್ರೂ ಒಂದು ಮಾಡೋರು ಇರ್ಬೇಕು ಅಲ್ವಾ. ಬಟ್ ಇವರಿಗೂ ಮನ್ಸಿದ್ರು ಮುಂದೆ ಬರ್ತಾ ಇಲ್ಲ ಅಂಡ್ ಅವರ ಪೇರೆಂಟ್ಸ್ ಅಥವಾ ಅವರ ತಾಯಿ ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇದಾರೆ, ಮುಂದೆ ಬರೋದಕ್ ಬಿಡ್ತಾ ಇಲ್ಲ, ನಿಮ್ ಕಡೆ ಬರೋದಕ್ ಬಿಡ್ತಾ ಇಲ್ಲ. ಓಕೆನಾ, ಇವರು ತುಂಬಾ ಎಫರ್ಟ್ಸ್ ನ ಹಾಕ್ತಾ ಇದಾರೆ. ಅಲ್ಲಿ ಏನಾಗಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇರ್ಬೋದು ಅವ್ರ ಫ್ಯಾಮಿಲಿ ಮೆಂಬರ್ಗೆ, ಬಟ್ ಸ್ಟಿಲ್ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ, ವಿತಿನ್ ಒಂದು 4 days 4 weeks ಅಲ್ಲಿ ಈ ಪ್ರಾಬ್ಲಮ್ ಅನ್ನೋದು ಸಾರ್ಟ್ ಔಟ್ ಆಗ್ಬಹುದು. ಅಥವಾ ಈ 4 days 4 weeks ಅಲ್ಲಿ ಆಗಿಲ್ಲ ಅಂತಂದ್ರೆ ನಿಯರ್ ಬೈ ಫ್ಯೂಚರ್ ನಲ್ಲಿ ಆಗೋ ಚಾನ್ಸಸ್ ತುಂಬಾನೇ ಇದೆ. ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಇಲ್ಲಿ ಗೈಡೆನ್ಸ್ ನ ಕೊಡಿ ಓವರ್ ಆಲ್ ಈ ರೀಡಿಂಗ್ ಮೇಲೆ. ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಬರುತ್ತೆ ಅಥವಾ ನೀವೇ ಕಾಂಟ್ಯಾಕ್ಟ್ ಮಾಡ್ತೀರಾ. ಇಲ್ಲಿ ಈಗೋ ಮತ್ತೆ ಕಾಂಪಿಟೇಷನ್ ಅನ್ನೋದು ಬಿಟ್ಬಿಡ್ಬೇಕು. ಆಕ್ಚುಲಿ ಇಬ್ರಿಗೂ ಇದೆ ಇಲ್ಲಿ ಈಗೋ ಮತ್ತೆ ಕಾಂಪಿಟೇಷನ್ ಇದೆ. ಮತ್ತೆ ಮಾತಾಡ್ಬೇಕಾದ್ರೆ ಒಬ್ರಿಗೊಬ್ರು ಅವಮಾನ ಮಾಡ್ಕೊಳ್ಳೋದು ತುಂಬಾ ಕಾಣಿಸ್ತಾ ಇದೆ. ರೆಸ್ಪೆಕ್ಟ್ ಇತ್ತು ಅಂತಂದ್ರೆ ಅದು ಡೆಫಿನೆಟ್ಲಿ ಆಗೋದಿಲ್ಲ. ಬಟ್ ಗೊತ್ತಿದ್ದು ಗೊತ್ತಿಲ್ದಾಗೆ ಅವಮಾನಗಳನ್ನ ಮಾಡೋದು, ಈ ತರ ಒಂದು ಎನರ್ಜಿ ಕಾಣ್ತಿರೋದ್ರಿಂದ ಸೊ ನೀವ್ ಅದನ್ನ ಸ್ಟಾಪ್ ಮಾಡಿ. ನಿಮ್ಗೆ ಎಷ್ಟು ಕಪ್ ಆಫ್ ಫೀಲಿಂಗ್ಸ್ ಇದೆಯಲ್ಲ, ಈವನ್ ಆ ಪರ್ಸನ್ಗೂ ಅಷ್ಟಿದೆ. ಕಾಂಟ್ಯಾಕ್ಟ್ ಅನ್ನೋದು ಅವ್ರ ಕಡೆಯಿಂದಾನು ಬರುತ್ತೆ ಅಥವಾ ನೀವು ಸಹ ಕಾಂಟ್ಯಾಕ್ಟ್ ನ ಮಾಡ್ಬೋದು ಇಲ್ಲಿ. ಓಕೆನಾ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆ ಇಲ್ಲಿ. ಗೈಡೆನ್ಸ್ ಯಾವತ್ತೇ ಆಗ್ಲಿ ವ್ಯೂವರ್ಸ್ಗೆ ಬರೋದು ನಿಮಗೇನೆ ಬರೋದು, ನಿಮ್ಮ ಪಾರ್ಟ್ನರಿಗಲ್ಲ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಒಂದು ಸಮಾಧಾನ ಅನ್ನೋದು ಇದೆ ಈ ರಿಲೇಶನ್ಶಿಪ್ ಅಲ್ಲಿ ಅಥವಾ ಈ ಮ್ಯಾರೇಜ್ ಲೈಫ್ ಅಲ್ಲಿ. ಬಟ್ ಇಲ್ಲಿ ಪೇಷನ್ಸ್ ಅನ್ನೋದು ಬೇಕು. ಓಕೆನಾ, ಕೆಲವರು ಎಲ್ರು ಅಲ್ಲ, ಕೆಲವ್ರು ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಗ ಆ ಪರ್ಸನ್ ಕಡೆಯಿಂದ ಏನೋ ಕಾಲ್ ಬಂತು ಅಂತಂದ್ರೆ ನಿಮ್ಗೆ ಇಷ್ಟ ಇದ್ರೂ ಚುಚ್ಚಿ ಮಾತಾಡೋದು, ಈ ರೀತಿ ಎಲ್ಲ ಮಾಡ್ತಿರೋದ್ರಿಂದ ಸೊ ಇದು ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಬರ್ತಾ ಇದೆ. ಅಥವಾ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಬಟ್ ನೀವು ರೆಸ್ಪಾನ್ಸ್ ಅನ್ನೋದು ಪ್ರಾಪರ್ ಆಗಿ ಮಾಡ್ತಾ ಇಲ್ಲ. ಸೊ ಇದ್ರ ಕಡೆ ಎಲ್ಲ ನೀವು ಸ್ವಲ್ಪ ಗಮನನ ಕೊಟ್ಟು ನೀವು ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ. ಓಕೆನಾ, ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ತೀರಿ. ಥ್ಯಾಂಕ್ ಯು ಗೈಸ್, ಬಾಯ್.